ನಿಮ್ಮ ಸ್ಕೂಟರ್ನ ಇಂಜಿನ್ ಹೆಡ್ ಅಲ್ಲಿ ಈ ರೀತಿಯಾದ ಆಯಿಲ್ ಲೀಕೇಜ್ ಇದೆಯಾ? ಕೇವಲ ಗ್ಯಾಸ್ಕೆಟ್ ಅನ್ನ ಚೇಂಜ್ ಮಾಡೋದ್ರಿಂದ ಈ ಒಂದು ಲೀಕೇಜ್ ನಿಲ್ಲೋದಿಲ್ಲ. ಯಾವುದೇ ಮಾಡೆಲ್ನ ಸ್ಕೂಟರ್ ಆಗಿರ್ಬೋದು, ಜುಪಿಟರ್ ಆಗಿರ್ಬೋದು, ಹೋಂಡಾ ಆಕ್ಟಿವ್ ಆಗಿರ್ಬೋದು, ಮ್ಯಾಸ್ಟ್ರೋ ಆಗಿರ್ಬೋದು, ಡಿಯೋ ಆಗಿರ್ಬೋದು, ಈ ಒಂದು ಸ್ಕೂಟರ್ಗಳಲ್ಲಿ ಇಂಜಿನ್ ಹೆಡ್ ಇಂದ ಆಯಿಲ್ ಲೀಕೇಜ್ ಆಗೋ ಪ್ರಾಬ್ಲಮ್ ತುಂಬಾನೇ ಕಾಮನ್ ಆಗಿರುತ್ತೆ. ಸೊ ಇದನ್ನ ಯಾವ ರೀತಿಯಾಗಿ ಸಿಂಪಲ್ ಆಗಿ ಮನೆಯಲ್ಲೇ ಸಾಲ್ವ್ ಮಾಡ್ಕೊಳ್ಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಉದಾಹರಣೆಗೆ ನಾನು ಇಲ್ಲಿ ಈ ಒಂದು ಹೋಂಡಾ ಆಕ್ಟಿವಾ ಸ್ಕೂಟರ್ನ ಇಟ್ಕೊಂಡಿದ್ದೀನಿ. ಸೊ ನೀವು ಹೆಡ್ ಗ್ಯಾಸ್ಕೆಟ್ ಅನ್ನ ಚೇಂಜ್ ಮಾಡಬೇಕಾದ್ರೆ ಮೊದಲಿಗೆ ಈ ರೀತಿಯಾಗಿ ಡಿಕ್ಕಿಯನ್ನ ಮೇಲೆ ಎತ್ತಿಟ್ಕೊಳ್ಬೇಕಾಗತ್ತೆ. ಸೊ ಸೀಟ್ನ ಒಳಗಡೆ ಕೆಲವೊಂದು ಗಾಡಿಯಲ್ಲಿ 3 ಬೋಲ್ಟ್, ಇನ್ನು ಕೆಲವೊಂದು ಗಾಡಿಯಲ್ಲಿ 4 ಬೋಲ್ಟ್ಗಳಿರುತ್ತೆ. ಸೊ ನಾರ್ಮಲ್ ಆಗಿ ಅದು 10ರಿಂದ 12 ಮಿಲಿಮೀಟರ್ನ ಸೈಜ್ ಆಗಿರುತ್ತೆ. ಅದನ್ನ ತೆಕ್ಕೊಂಡ್ರೆ ಈ ಒಂದು ಡಿಕ್ಕಿಯನ್ನು ನೀವು ಈ ರೀತಿಯಾಗಿ ಮೇಲೆ ಎತ್ತಿಟ್ಕೊಳ್ಬಹುದು. ಡಿಕ್ಕಿಯನ್ನ ಓಪನ್ ಮಾಡಿದ ತಕ್ಷಣ ನಮಗೆ ಕಾಣೋಕೆ ಸಿಗುವ ಮೊದಲ ಕಾಂಪೋನೆಂಟ್ ಅಂದ್ರೆ ಈ ಒಂದು ಇಂಜಿನ್ನ ಹೆಡ್. ಇದರ ಮೇಲ್ಗಡೆ 2 10 ಮಿಲಿಮೀಟರ್ನ ಬೋಲ್ಟ್ ಇದೆ. ಇದನ್ನ ನಾವು ತೆಕ್ಕೊಳ್ಬೇಕಾಗತ್ತೆ. ಆ ಒಂದು ಬೋಲ್ಟ್ ಅನ್ನು ಓಪನ್ ಮಾಡಲಿಕ್ಕೆ ನಾನು ಈ ರೀತಿಯಾದ ಕಿಟ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಈ ಒಂದು ಕಿಟ್ ಇದ್ರ ಜೊತೆಗೆ ಉಳಿದ ಬೇರೆ ಟೂಲ್ಸ್ನ ರೆಕಮೆಂಡೇಶನ್ ವಿಡಿಯೋನ ನಾನು ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನ ಚೆಕ್ ಮಾಡ್ಬೋದು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಹೆಡ್ ಕವರ್ ಅನ್ನು ನಾನು ಕಂಪ್ಲೀಟ್ ಆಗಿ ಹೊರಗೆ ತೆಗೆದಿಟ್ಕೊಂಡಿದ್ದೀನಿ. ಹೆಡ್ ಇಂದ ಆಯಿಲ್ ಲೀಕ್ ಆಗ್ಲಿಕ್ಕೆ ಮೇನ್ ರೀಸನ್ ಈ ಒಂದು ಹೆಡ್ ಗ್ಯಾಸ್ಕೆಟ್. ಇನ್ ಕೇಸ್ ಈ ಗ್ಯಾಸ್ಕೆಟ್ ಎಲ್ಲಾದ್ರೂ ಕ್ರ್ಯಾಕ್ ಆಗಿದ್ದಿದ್ರೆ ಇಲ್ಲ ಹರಿದೋಗಿದ್ದಿದ್ರೆ ನಮಗೆ ಹೆಡ್ ಇಂದ ಆಯಿಲ್ ಲೀಕ್ ಆಗೋದು ಕಾಣಿಸುತ್ತೆ. ಅಂತ ಟೈಮಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಕ್ರ್ಯಾಕ್ ಆದ ಹೆಡ್ ಗ್ಯಾಸ್ಕೆಟ್ ಅನ್ನ ತೆಗೆದು ಹೊಸ ಹೆಡ್ ಗ್ಯಾಸ್ಕೆಟ್ ಅನ್ನ ಹಾಕಿ ಕವರ್ ಅನ್ನ ತಿರುಗಿ ಫಿಟ್ ಮಾಡ್ಕೊಳ್ತಾರೆ. ಬಟ್ ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಆಯಿಲ್ ಲೀಕೇಜ್ ಹಾಗೆ ಇರುತ್ತೆ. ಸೊ ಹಾಗಾದ್ರೆ ಹೆಡ್ ಗ್ಯಾಸ್ಕೆಟ್ ಜೊತೆಗೆ ಇನ್ನೂ ಏನು ಮಾಡ್ಬೇಕಂತ ನೋಡೋಣ. ಹೆಡ್ ಗ್ಯಾಸ್ಕೆಟ್ ಸಿಗೋ ಸ್ಪೇರ್ ಪಾರ್ಟ್ ಶಾಪ್ ಅಲ್ಲಿ ನೀವು ಈ ರೀತಿಯಾದ ಒಂದು ಬಾಂಡ್ ಅನ್ನ ಸಹ ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಅನಾ ಬಾಂಡ್ ಅಂತ ತಗೊಂಡಿದ್ದೀನಿ. ಸೊ ಇದು ಆಟೋಮೋಟಿವ್ ಸಿಲಿಕಾನ್ ಗ್ಯಾಸ್ಕೆಟ್ ಮೇಕರ್ ಅಂತ. ಸೊ ಇದರಲ್ಲಿ ನಿಮಗೆ ವೈಟ್ ಕಲರ್ ಸಿಲಿಕಾನ್ ಗಮ್ ಸಿಗತ್ತೆ. ಸೊ ಇದು ಹಾಗೆ ಆ ಒಂದು ಹೆಡ್ ಗ್ಯಾಸ್ಕೆಟ್ ಒಟ್ಟಿಗೆ ಯೂಸ್ ಮಾಡಿದ್ರೆ ನಮಗೆ ಹೆಡ್ ಇಂದ ಆಯಿಲ್ ಲೀಕೇಜ್ ಆಗೋ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ. ಈ ಒಂದು ಹೆಡ್ ಕವರ್ ನ ಕೆಳಗಡೆ ಈ ರೀತಿಯಾದ ಗ್ರೂಪ್ಸ್ ಏನ್ ನೋಡ್ತಿದ್ದೀರಾ, ಇದ್ರ ಒಳಗಡೆ ನಾವು ಆ ಒಂದು ಸಿಲಿಕಾನ್ ಬಾಂಡ್ ಹಾಕಿ ಇದರ ಮೇಲ್ಗಡೆ ನಾವು ಹೆಡ್ ಗ್ಯಾಸ್ಕೆಟ್ ಅನ್ನ ಫಿಟ್ ಮಾಡ್ಕೊಂಡ್ರೆ ಆವಾಗ ಯಾವುದೇ ರೀತಿಯಾದ ಲೀಕೇಜ್ಗಳು ಇರಲ್ಲ. ನೋಡ್ಬೋದು ಈ ರೀತಿಯಾಗಿ ಈ ಒಂದು ಬಾಂಡ್ ಅನ್ನು ನಾನು ಈ ಒಂದು ಗ್ರೂಪ್ಸ್ ಒಳಗೆ ಹಾಕೊಂಡಿಟ್ಕೊಂಡಿದ್ದೀನಿ. ನಾನು ಇವಾಗ ಈ ಒಂದು ಹೆಡ್ ಗ್ಯಾಸ್ಕೆಟ್ ಅನ್ನ ಫಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀವು ನೋಡ್ಬೋದು ನಾನು ಗ್ಯಾಸ್ಕೆಟ್ ನ ಮೇಲ್ಗಡೆ ಸಹ ಒಂದು ಲೈಟ್ ಲೇಯರ್ ಆದ ಬಾಂಡ್ ಅನ್ನ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಈ ಒಂದು ಕವರ್ ಅನ್ನ ನಾವು ಇಂಜನ್ಗೆ ಫಿಟ್ ಮಾಡ್ಕೊಳ್ಳೋಣ. ಈ ಒಂದು ಕವರ್ ಅನ್ನು ನಾನು ಕಂಪ್ಲೀಟ್ ಆಗಿ ಫಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಡ್ ಗ್ಯಾಸ್ಕೆಟ್ ನ ಜೊತೆಗೆ ಈ ರೀತಿಯಾದ ಒಂದು ಬಾಂಡ್ ಅನ್ನ ಯೂಸ್ ಮಾಡೋದ್ರಿಂದ ಹೆಡ್ ಇಂದ ಆಯಿಲ್ ಲೀಕೇಜ್ ಪ್ರಾಬ್ಲಮ್ ಏನಿರುತ್ತೆ ಅದನ್ನು ನಾವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಯಾವ ರೀತಿಯಾಗಿ ಹೆಡ್ ಇಂದ ಲೀಕೇಜ್ ಆಗೋ ಆಯಿಲ್ ಅನ್ನ ಮನೆಯಲ್ಲೇ ಸಾಲ್ವ್ ಮಾಡ್ಕೊಳ್ಬಹುದು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.